ಹಲೋ ಎವ್ರಿವನ್. 22ನೇ ಪ್ರಶ್ನೆಯನ್ನ ನೋಡೋಣ. Ax1, y1 ಮತ್ತು Bx2, y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1 ಅನುಪಾತ m2 ವಿಭಾಗಿಸುವ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಬರೆಯಿರಿ. ಸೊ ಅನುಪಾತವನ್ನ ಕೊಟ್ಟು ಮಧ್ಯ ಬಿಂದುವಿನ ನಿರ್ದೇಶಾಂಕ ಬರೆಯೋದಿಕ್ಕೆ ಹೇಳಿದ್ರೆ ಆಗ ನಾವು ಆ ಅನುಪಾತವನ್ನು ತಗೊಂಡು m1x2 plus m2x1 divided by m1 plus m2. ಇಲ್ಲಿ ಸೂತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾವು ಸಹಜವಾಗಿ ಕಂಡುಹಿಡಿಯೋದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. m1y2 plus m2y1 by m1 plus m2. ಇದು ಅನುಪಾತವನ್ನ ಕೊಟ್ಟು ಮಧ್ಯಬಿಂದುವಿನ ನಿರ್ದೇಶಾಂಕವನ್ನ ಕೇಳಿದಾಗ ಆ ಒಂದು ಅಂದ್ರೆ ಆ ಅನುಪಾತ ಮಧ್ಯ ಬಿಂದು ಅಲ್ಲ, ಅಂದ್ರೆ ಯಾವುದೋ ಒಂದು ಬಿಂದು ಮಧ್ಯದಲ್ಲಿರುವಂತಹ ಬೇರೆ ಯಾವುದೋ ಒಂದು ಬಿಂದು ಈ ಅನುಪಾತದಲ್ಲಿ ಕಟ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನ ಈ ರೀತಿಯಾಗಿ ನಾವು ಕಂಡುಹಿಡಿಯೋದು.